ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ದರ್ಶನ್ ಜಾಮೀನು ವಿಚಾರಣೆ ಗುರುವಾರಕ್ಕೆ ಮುಂದೂಡಿಕೆಯಾಗಿದೆ. ಸದ್ಯದ ಅಪ್ಡೇಟ್, ಬಿಗ್ ಬ್ರೇಕಿಂಗ್ ನ್ಯೂಸ್. ಸದ್ಯದ ಜಾಮೀನು ವಿಚಾರಣೆ ಗುರುವಾರಕ್ಕೆ ಮುಂದೂಡಿಕೆ ಆಗಿದೆ. ದರ್ಶನ್ ಕೇಸ್ನಿಂದ ಹಿಂದೆ ಸರಿದಿದ್ದಾರೆ ವಕೀಲ ಕಪಿಲ್ ಸಿಬಲ್. ದರ್ಶನ್ ಪರ ವಾದ ಮಂಡಿಸಲ್ಲ ಅಂತ ಕಪಿಲ್ ಸಿಬಲ್ ಹೇಳಿದರು. ಕಪಿಲ್ ಸಿಬಲ್ ಇರದ ಕಾರಣ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಒಂದು ದಿನ ಸಮಯಾವಕಾಶವನ್ನ ಕೇಳಿದ್ದಾರೆ ವಕೀಲರು. ಗುರುವಾರಕ್ಕೆ ದರ್ಶನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಜುಲೈ 24ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಒಂದು ಇಮಿಡಿಯೇಟ್ ಆದಂತ ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗ್ತಾ ಇರೋದು. ಇವತ್ತು ವಾದವನ್ನ ಮಂಡಿಸಬೇಕಾಗಿದ್ದ ಕಪಿಲ್ ಸಿಬಲ್ ಅವರು ನಾನು ಈ ಪ್ರಕರಣದಲ್ಲಿ ವಾದವನ್ನ ಮಂಡಿಸಲ್ಲ ಅಂತ ಹೇಳಿ ಹಿಂದೆ ಸರಿದಿರುವಂತ ಕಾರಣಕ್ಕಾಗಿ ಇನ್ನೊಬ್ಬ ವಕೀಲರು ಇದರ ವಾದವನ್ನ ಮಂಡಿಸಬೇಕಾಗುತ್ತೆ. ಆ ಕಾರಣಕ್ಕೆ ಸಮಯ ಕೇಳಿದ್ದಾರೆ. ಒಂದು ದಿನ, ನಾಳೆ ಒಂದಿನ ಅವಕಾಶ ಇದೆ, ನಾಡಿದ್ದು ಮತ್ತೆ ವಿಚಾರಣೆಗೆ ಬರುತ್ತೆ. ಒಂದು ದಿನ ಸಮಯಾವಕಾಶವನ್ನ ಕೇಳಿದ್ದಾರೆ ವಕೀಲರು. ಹಾಗಾಗಿ ಗುರುವಾರಕ್ಕೆ ದರ್ಶನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಜುಲೈ 24ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಈ ಪ್ರಕರಣದಲ್ಲಿ ಇವತ್ತು ಬಿಗ್ ಡೇ ಅಂತ ಕರೀತಾ ಇದ್ವಿ, ಜಸ್ಟ್ ಮಿಸ್ ಆಗಿದೆ. ದರ್ಶನ್ ಜಾಮೀನು ವಿಚಾರಣೆ ಇದೀಗ ಗುರುವಾರಕ್ಕೆ ಮುಂದೂಡಿಕೆ ಆಗಿದೆ. ಗುರುವಾರ ಏನಾಗುತ್ತೆ ಅನ್ನೋದು ಬೆಳವಣಿಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೇಸ್ನಿಂದ ಹಿಂದೆ ಸರಿದಿರೋದು ವಕೀಲ ಕಪಿಲ್ ಸಿಬಲ್ ಅವರು. ಕಪಿಲ್ ಸಿಬಲ್ ಇರದಂತ ಕಾರಣಕ್ಕಾಗಿ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದೆ. ಸೊ ಯಾಕೆ ಹಿಂದೆ ಸರಿದಿದ್ದಾರೆ ಅನ್ನೋದು ಕುತೂಹಲ ಇದ್ದೇ ಇರುತ್ತೆ. ಒಂದು ದಿನ ಸಮಯಾವಕಾಶವನ್ನ ಕೇಳಿದ್ದಾರೆ. ಈಗ ವಾದ ಮಂಡಿಸಬೇಕಾಗಿರುವಂತ ವಕೀಲರು ಇಮಿಡಿಯೇಟ್ ಆಗಿ ಈ ಬೆಳವಣಿಗೆ ಬದಲಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ದಿನ ಅವಕಾಶ ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ನಡಿಬೇಕಾಗಿದ್ದಂಥ ವಿಚಾರಣೆ ನಾಳೆ ಒಂದಿನ ಅವಕಾಶ ಕೊಟ್ಟು ನಾಡಿದ್ದು ಗುರುವಾರ ವಿಚಾರಣೆ ನಡೆಯುತ್ತೆ. ಸೊ ಗುರುವಾರಿಗೆ ಏನಾಗುತ್ತೆ ಅನ್ನೋದು ಈಗ ಕುತೂಹಲ. ಇವತ್ತು ಬಿಗ್ ಡೇ ಅಂತ ಕರೆಯಲಾಗ್ತಾ ಇತ್ತು, ಜಸ್ಟ್ ಮಿಸ್ ಆಗಿದೆ. ಇವತ್ತು ಬಿಗ್ ಡೇ ಇಲ್ಲ. ಸೊ ಗುರುವಾರಕ್ಕೆ ಯಾವ ರೀತಿಯಾದಂಥ ಆದೇಶ ಬರುತ್ತೆ ಅನ್ನೋದು ಪ್ರಶ್ನೆ. ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ಗೆ ಒಂದ್ ರೀತಿಯಾದಂಥ ಟೆನ್ಷನ್ ಢವ ಹೆಚ್ಚಾಗ್ತಾನೆ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಕಪಿಲ್ ಸಿಬಲ್ ಗೈರಾದಂತ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ವಾದ ಮಂಡನೆಗೆ ಕಾಲಾವಕಾಶವನ್ನು ಕೋರಿದ್ದಾರೆ ವಕೀಲರು. ಕಪಿಲ್ ಸಿಬಲ್ ಬದಲಾಗಿ ಸಿದ್ಧಾರ್ಥ್ ದವೆ ವಾದವನ್ನ ಮಂಡಿಸಲಿದ್ದಾರೆ. ಲಿಖಿತ ರೂಪದಲ್ಲಿ ವಾದದ ಮಂಡನೆಗೆ ಪೀಠ ಸೂಚನೆ ಕೊಟ್ಟಿದೆ. ಕೆಲ ಕಾಲವಷ್ಟೇ ವಾದ ಮಂಡನೆಗೆ ಸುಪ್ರೀಂ ಕಾಲಾವಕಾಶವನ್ನ ನೀಡಿರುವಂತದ್ದು. ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸಬೇಕಾಗಿತ್ತು, ಬಟ್ ಅವರು ಇದರಿಂದ ಹಿಂದೆ ಸರಿದಿದ್ದಾರೆ, ಅವ್ರು ಇರಲ್ಲ. ಸೊ ಈ ಕಾರಣಕ್ಕಾಗಿ ಕಪಿಲ್ ಸಿಬಲ್ ಅವರ ಬದಲಾಗಿ ಸಿದ್ಧಾರ್ಥ್ ದವೆ ಅವರು ವಾದವನ್ನ ಮಂಡಿಸ್ತಾರೆ. ಸಿದ್ಧಾರ್ಥ್ ದವೆ ಅವರು ಲಿಖಿತ ರೂಪದಲ್ಲಿ ವಾದವನ್ನ ಮಂಡನೆ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪೀಠ ಸೂಚನೆ ಕೊಟ್ಟಿದೆ. ಲಿಖಿತ ರೂಪದಲ್ಲಿ ವಾದವನ್ನ ಮಂಡಿಸಿ ಅಂತ. ಕೆಲ ಕಾಲವಷ್ಟೇ ವಾದ ಮಂಡನೆಗೆ ಸುಪ್ರೀಂ ಕಾಲಾವಕಾಶವನ್ನ ಕೊಟ್ಟಿದೆ. ಆ ಕೆಲ ಕಾಲವನ್ನ ಮಾತ್ರ ಇಲ್ಲಿ ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ ದರ್ಶನ್ ಪರ ವಕೀಲರು. ಆ ಕೆಲ ಕಾಲವನ್ನ ಹೇಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ. ಯಾಕಂದ್ರೆ ಇದು ಬಿಗ್ ಡೇ, ದೊಡ್ಡ ಜಡ್ಜ್ಮೆಂಟ್ ಬಂದ್ಬಿಡತ್ತೆ. ವ್ಯತಿರಿಕ್ತವಾದಂಥ ಜಡ್ಜ್ಮೆಂಟ್ ಬರುವ ಸಾಧ್ಯತೆಗಳು ಇರುತ್ತೆ. ದರ್ಶನ್ ಪರವಾಗಿ ಜಡ್ಜ್ಮೆಂಟ್ ಬಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ, ವಿರೋಧವಾಗಿ ಬಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಆಯಾಮಗಳು, ತನಿಖೆಯ ಸಂದರ್ಭದಲ್ಲಿ ಆಯಾಮಗಳು ಎಲ್ಲ ಡೆವಲಪ್ಮೆಂಟ್ಗಳು ಆಗಿ ಹೋಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ಇವತ್ತು ನಡಿಬೇಕಾಗಿದ್ದಂಥ ವಿಚಾರಣೆ ಗುರುವಾರಕ್ಕೆ ಮುಂದೂಡಿಕೆ ಆಗಿದೆ. ಸೊ ಗುರುವಾರ, ನಾಳೆ ಒಂದು ದಿನ ಸಮಯಾವಕಾಶ ಇದೆ. ಗುರುವಾರ ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ ಅನ್ನೋದು ಪ್ರಶ್ನೆ. ಲಿಖಿತ ರೂಪದಲ್ಲಿ ಮಾತ್ರ ವಾದ ಮಂಡನೆಗೆ ಪೀಠ ಸೂಚನೆಯನ್ನು ಕೊಟ್ಟಿರೋದು. ಅವ್ರು ಏನೇ ವಾದ ಮಂಡಿಸೋದಿದ್ರು ಲಿಖಿತ ರೂಪದಲ್ಲಿ ವಾದ ಮಂಡನೆ ಮಾಡಬೇಕು. ಅದಕ್ಕೆ ಕೆಲ ಕಾಲ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ನೋಡಿ, ಕಪಿಲ್ ಸಿಬಲ್ ಅವರು ಇದ್ದಿದ್ರೆ ಇವತ್ತು ವಾದವನ್ನು ಮಂಡಿಸ್ತಾ ಇದ್ರು. ಇವತ್ತು ಏನಾಗ್ತಾ ಇತ್ತು ಅನ್ನೋದು ಗೊತ್ತಾಗ್ಬಿಡ್ತಾ ಇತ್ತು. ಅಂತಿಮ ತೀರ್ಮಾನ ಮಾಡಿಬಿಡೋಣ ಅಂತ ಕಳೆದ ಬಾರಿಗೆ ಆ ವಿಚಾರಣೆಯ ಸಂದರ್ಭದಲ್ಲೇ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್. ಅದೇನಿದೆ ಅದನ್ನು ಮಂಗಳವಾರ ಕ್ಲಿಯರ್ ಮಾಡಿಬಿಡೋಣ ಅಂತ ಹೇಳಿತ್ತು. ಬಟ್ ಈಗ ಕಪಿಲ್ ಸಿಬಲ್ ಅವರು ಇದರಿಂದ ಹಿಂದೆ ಸರಿದಿರೋದ್ರಿಂದ ಇದೀಗ ಬೇರೆಯವರು ವಾದವನ್ನು ಮಂಡಿಸಬೇಕಾಗತ್ತೆ. ಸಿದ್ಧಾರ್ಥ್ ದವೆ ಅವರು ಈ ವಾದವನ್ನು ಮಂಡಿಸಲಿದ್ದಾರೆ. ಸಹಜವಾಗಿ ಒಂದು ತಯಾರಿ ಮಾಡ್ಕೊಳ್ಳೋದು ಬೇಕಾಗಿರುತ್ತೆ ಅಲ್ವಾ, ನೋಡ್ಕೊಳ್ಬೇಕಾಗಿರುತ್ತೆ, ತಯಾರಿ ಮಾಡ್ಕೊಳ್ಬೇಕಾಗಿರುತ್ತೆ. ಇಮಿಡಿಯೇಟಾಗಿ ವಾದ ಮಂಡಿಸೋದಕ್ಕಾಗಲ್ಲ.
ಅದಕ್ಕೆ ಕಾಲಾವಕಾಶ ಕೇಳಿದ್ದಾರೆ. ಒಂದು ದಿನದ ಮಟ್ಟಿಗೆ ಮಾತ್ರ ಕಾಲಾವಕಾಶವನ್ನು ಕೊಡಲಾಗಿದೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಇದೀಗ ಈ ಕುತೂಹಲಗಳು ಗುರುವಾರಕ್ಕೆ ಶಿಫ್ಟ್ ಆಗ್ತಾ ಇದೆ. ಗುರುವಾರ ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಸಹಜವಾಗಿಯೇ ಪ್ರಶ್ನೆಯನ್ನು ಹುಟ್ಟಾಗ್ತಾಗಿದೆ. ಇದು ಈ ಬೆಳವಣಿಗೆ, ಈ ಇಮಿಡಿಯೇಟ್ ಆದಂಥ ಬೆಳವಣಿಗೆ ಸಹಜವಾಗಿ ದರ್ಶನ್ ಕುಟುಂಬದವರಿಗೆ, ಅವರ ಅಭಿಮಾನಿಗಳಿಗೆ ಟೆನ್ಷನನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ, ಎದೆ ಬಡಿತವನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ. ಯಾಕೆ ಅಂತ ಹೇಳಿದರೆ ಇವತ್ತಿಗೆ ಎಲ್ಲ ಕ್ಲಿಯರಾಗಿ ಗೊತ್ತಾಗ್ಬಿಡ್ತಿರ್ತಿತ್ತು. ಆದರೆ ಇದರಲ್ಲಿ ಕಪಿಲ್ ಸಿಬಲ್ ಇವ್ರ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಳ್ಳಲಾಗಿತ್ತು. ಕಪಿಲ್ ಸಿಬಲ್ ಅವರು ವಾದ ಮಂಡಿಸಿದ್ರೆ ದರ್ಶನ್ ಪರವಾಗಿಯೇ ಬರುತ್ತೆ ಅನ್ನೋ ನಂಬಿಕೆಯನ್ನು ದರ್ಶನ್ ಆ್ಯಂಡ್ ಫ್ಯಾಮಿಲಿ ಇಟ್ಕೊಂಡಿದ್ರು. ಈಗ ಅವ್ರ ಹಿಂದೆ ಸರಿದಿರೋದ್ರಿಂದ ಸಿದ್ಧಾರ್ಥ್ ದವೆ ಅವರು ವಾದ ಮಂಡಿಸ್ತಾರೆ. ಸಿಬಲ್ ಬದಲಾಗಿ ವಾದ ಮಂಡನೆಗೆ ಕಾಲಾವಕಾಶವನ್ನು ಕೋರಿಕೆ ಮಾಡಲಾಗಿದೆ. ಕಪಿಲ್ ಸಿಬಲ್ಗೆ ಇವತ್ತು ವಾದ ಮಂಡಿಸೋದಕ್ಕೆ ಸಾಧ್ಯವಿಲ್ಲ. ಕಪಿಲ್ ಸಿಬಲ್ ಬೇರೊಂದು ಕೋರ್ಟ್ನಲ್ಲಿ ಬ್ಯುಸಿ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಈ ಕೇಸ್ ನನಗೆ ಬಂದಿದೆ. ಸಿದ್ಧಾರ್ಥ್ ದವೆ ಈ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನಾನು ಬಂಧನದ ಕಾರಣಗಳ ಬಗ್ಗೆ ವಾದ ಮಂಡಿಸೋದಿಲ್ಲ, ಕೇಸ್ನ ಮೆರಿಟ್ಸ್ ಮೇಲೆ ವಾದವನ್ನು ಮಂಡನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ವಿಚಾರಣೆ ಮುಂದೂಡುವಂತೆ ಸಿದ್ಧಾರ್ಥ್ ಮನವಿ ಮಾಡಿಕೊಂಡಿದ್ದಾರೆ. ಲಿಖಿತ ರೂಪದಲ್ಲಿ ವಾದ ಮಂಡನೆಗೆ ಪೀಠ ಸೂಚನೆಯನ್ನು ಕೊಟ್ಟಿದೆ. ಕೆಲ ಕಾಲವಷ್ಟೇ ವಾದ ಮಂಡನೆಗೆ ಸುಪ್ರೀಂ ಕಾಲಾವಕಾಶವನ್ನು ನೀಡಿದೆ. ಸೊ ಇಲ್ಲಿ ಗಮನಿಸಬೇಕಾಗಿರೋದು, ಕಪಿಲ್ ಸಿಬಲ್ ಅವರಿಗೆ ಬೇರೆ ಒಂದು ಕೇಸಸ್ ಇದೆಯಂತೆ. ಆ ಕಾರಣಕ್ಕಾಗಿ ಅವ್ರು ಬೇರೊಂದು ಕೇಸಲ್ಲಿ ಬೇರೊಂದು ಕೋರ್ಟ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಅವರು ವಾದವನ್ನು ಮಂಡಿಸೋದಕ್ಕಾಗ್ತಾ ಇಲ್ಲ. ಅದರ ಬದಲಾಗಿ ಸಿದ್ಧಾರ್ಥ್ ದವೆ ಅವರು ಇದೀಗ ವಾದವನ್ನು ಮಂಡಿಸಬೇಕಾಗತ್ತೆ. ಸಿದ್ಧಾರ್ಥ್ ದವೆ ಅವರಿಗೆ ನಿನ್ನೆ ರಾತ್ರಿ ಈ ಕೇಸ್ ಬಂದಿದೆಯಂತೆ. ಈ ಕಾರಣಗಳಿಂದ ನಾನು ಈ ಬಂಧನ ಆಯ್ತಲ್ಲ, ಆ ಬಂಧನದ ಕಾರಣಗಳ ಬಗ್ಗೆ ವಾದವನ್ನು ಮಂಡಿಸೋದಕ್ಕಾಗಲ್ಲ, ಕೇಸ್ನ ಮೆರಿಟ್ಸ್ ಮೇಲೆ ಮಾತ್ರ ವಾದವನ್ನು ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕೇಸ್ನಲ್ಲಿ ಕ್ವಿಕ್ ಆಗಿ ಆದಂಥ ಬೆಳವಣಿಗೆಗಳು ಒಂದಷ್ಟು ಟೆನ್ಷನನ್ನು ತರಿಸ್ತಾ ಇದೆ ದರ್ಶನ್ ಅಭಿಮಾನಿಗಳಿಗೆ. ಸೊ ಗುರುವಾರದವರೆಗೂ ಕಾಯಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇಲ್ಲಿ ಸಹಜವಾಗಿಯೇ ಇವತ್ತು ತೀರ್ಪು ಪ್ರಕಟ ಆಗುತ್ತೆ ಅಂತ ಇತ್ತು, ಬಟ್ ಕಪಿಲ್ ಸಿಬಲ್ ಅವರು ವಾದ ಮಾಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಮುಂದೂಡಿಕೆ ಆಗಿದೆ. ಸಂತೋಷ್, ಈಗಿರುವಂಥ ಪ್ರಶ್ನೆ, ಈಗ ಸಿದ್ಧಾರ್ಥ್ ಅವರು ಹೇಳ್ತಾ ಇರೋ ಪ್ರಕಾರ ನಾನು ಬಂಧನದ ಕಾರಣಗಳ ಬಗ್ಗೆ ವಾದ ಮಾಡಲ್ಲ, ಕೇಸ್ನ ಮೆರಿಟ್ಸ್ ಮೇಲೆ ವಾದ ಮಾಡ್ತೀನಿ ಅಂತ. ಅಂದರೆ ಏನು ವ್ಯತ್ಯಾಸ ಇರತ್ತೆ, ಏನು ಎಫೆಕ್ಟ್ ಆಗಬಹುದು ಅಂತ? ನೀತಿ ಏನು, ಈಗಾಗಲೇ ಇವತ್ತು ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತೇ ಅಂತಿಮವಾಗಿ ಆರ್ಗ್ಯುಮೆಂಟ್ ಮಾಡಬೇಕು, ಇವತ್ತೇ ಆದೇಶವನ್ನು ಮಾಡ್ತೀವಿ ಅಂತ ಹಿಂದೆ ಏನು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು. ಅದರಂತೆ ಇವತ್ತು ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ಅವರು ಹಾಜರಾಗಬೇಕಾಗಿತ್ತು. ಆದ್ರೆ ಇವತ್ತು ಅನಿವಾರ್ಯ ಕಾರಣಗಳಿಂದ ಮತ್ತೆ ಬೇರೆ ಪ್ರಕರಣಗಳ ವಾದ ಮಂಡನೆ ಮಾಡಿರುವ ಹಿನ್ನೆಲೆಯಲ್ಲಿ, ಬೇರೆ ಪ್ರಕರಣಗಳಿಗೆ ಅಪೇರ್ ಆಗಬೇಕಾಗಿರುವ ಹಿನ್ನೆಲೆಯಲ್ಲಿ ಕಾಲಾವಕಾಶವನ್ನು ಕೋರಿದ್ರು. ಈ ಪ್ರಕರಣಕ್ಕೆ ಏನೋ ಅಪೇರ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಾಲಾವಕಾಶ ಕೇಳಿರುವ ಹಿನ್ನೆಲೆಯಲ್ಲಿ ಏನೋ ಪ್ರಕರಣದ ವಿಚಾರಣೆಯನ್ನು 24ಕ್ಕೆ ಅಂದ್ರೆ ಗುರುವಾರಕ್ಕೆ ಮುಂದೂಡಿಕೆಯನ್ನು ಮಾಡಿರುವಂತದ್ದು. ಅವತ್ತು ಲಿಖಿತ ರೂಪದಲ್ಲಿ ನೀವು ವಾದ ಮಂಡನೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮತ್ತೆ 2 ದಿನಗಳ ಕಾಲ ಪ್ರಕರಣದ ವಾದ ಮಂಡನೆ ಅರ್ಜಿಯನ್ನ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಒಂದು ವೇಳೆ ಏನಾದ್ರೂ ಇವತ್ತೇ ಕಪಿಲ್ ಸಿಬಲ್ ಅವರು ಅಪೇರ್ ಆಗಿದ್ರೆ ಇವತ್ತೇ ಸಂಪೂರ್ಣವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಸರ್ಕಾರಿ ಪರ ವಕೀಲರು ವಾದ ಮಂಡನೆಯನ್ನು ಮಾಡಿ ಆಗಿತ್ತು. ಈಗ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನು ಮಾಡಬೇಕಾಗಿತ್ತು. ಇವತ್ತು ವಾದ ಮಂಡನೆ ಆಗಿದ್ರೆ ಇವತ್ತೇ ಆದೇಶ ಹೊರಬರುವ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು. ಇಂದು ವಾದ ಮಂಡನೆ ಅಂದ್ರೆ ಆರ್ಗ್ಯುಮೆಂಟ್ ಆದ ಬಳಿಕ ಹೈಕೋರ್ಟ್ ನ ಆದೇಶ ಏನಿತ್ತು ಅದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದ್ರೆ ದರ್ಶನ್ಗೆ ಒಂದು ಕಡೆ ಬಿಗ್ ರಿಲೀಫ್ ಸಿಗ್ತಾ ಇತ್ತು. ಒಂದು ವೇಳೆ ಏನಾದ್ರು ಹೈಕೋರ್ಟ್ ನೀಡಿರುವಂತ ಆದೇಶಕ್ಕೆ ಏನಾದ್ರು ತಡೆಯನ್ನ ಕೊಟ್ಟಿದ್ರೆ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಸಂಪೂರ್ಣವಾಗಿ ಸಂಕಷ್ಟ ಎದುರಾಗ್ತಿತ್ತು ಅಂತಾನೆ ಹೇಳ್ಬೋದು. ಆದ್ರೆ 2 ದಿನಗಳ ಕಾಲ ಏನು ಮತ್ತೆ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ಮತ್ತು ಟೆನ್ಷನ್ ನಲ್ಲಿ ಇರುವಂತದ್ದು. ಗುರುವಾರ ಏನೆಲ್ಲ ಆರ್ಗ್ಯುಮೆಂಟ್ ಆಗ್ಬೋದು ಮತ್ತೆ ಏನು ತೀರ್ಪು ಹೊರ ಬರ್ಬೋದು ಅಂತ. ಈಗಾಗಲೇ ಕೆಲವು ಏನಂದ್ರೆ ಹೈಕೋರ್ಟ್ ನೀಡಿದಂತ ಆದೇಶ ಏನಿದೆ ಅದ್ರ ಕೆಲವು ಗ್ರೌಂಡ್ಸ್ ಗಳನ್ನ ಸರಿಯಾಗಿ ಹೈಕೋರ್ಟ್ ಗಮನಿಸಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ಆರ್ಗ್ಯುಮೆಂಟ್ ಆದಂತ ಸಂದರ್ಭದಲ್ಲೂ ಕೂಡ ಹೇಳಿತ್ತು. ಹೀಗಾಗಿ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗ್ಬೋದಾ ಅನ್ನೋದು ಟೆನ್ಷನ್ ಅಲ್ಲಿ ಆರೋಪಿಗಳಿದ್ರು. ಸೊ ಆದ್ರೆ ಗುರುವಾರ ಏನಾಗುತ್ತೆ ನೋಡ್ಬೇಕಾಗುತ್ತೆ. ಗುರುವಾರದ ವಾದ ಮಂಡನೆ ಬಳಿಕ ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ನೀತಿ ಸಂತೋಷ್, ಅಂದ್ರೆ ಈ ಕೇಸಲ್ಲಿ ಈಗ ಲಿಖಿತ ರೂಪದಲ್ಲಿ ವಾದ ಮಂಡನೆ ಮಾಡೋದಕ್ಕೆ ಪೀಠ ಸೂಚನೆ ಕೊಟ್ಟಿದೆ. ಅಂದ್ರೆ ಇವತ್ತೇನಾದ್ರೂ ವಾದ ಮಂಡನೆ ಮಾಡಿದ್ರೆ ಕಪಿಲ್ ಸಿಬಲ್ ಅವರು, ಸೊ ಅದಕ್ಕೂ ಮತ್ತೆ ಈ ಲಿಖಿತ ರೂಪದಲ್ಲಿ ವಾದ ಮಂಡನೆ ಮಾಡೋದಕ್ಕೂ ಏನ್ ವ್ಯತ್ಯಾಸಗಳಿರತ್ತೆ?
ನೀತಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಈಗಾಗ್ಲೇ ಏನು ಗ್ರೌಂಡ್ಸ್ ಗಳ ಮೇಲೆ ಹೈಕೋರ್ಟ್ ಇವರಿಗೆ ಜಾಮೀನನ್ನ ಕೊಟ್ಟಿತ್ತು. ಅಂದ್ರೆ ಈ ಮೊದಲು ಇವರು ಅನಾರೋಗ್ಯದ ಹಿನ್ನೆಲೆ ನೀಡಿ ಅದರಲ್ಲಿ ಇಂಟ್ರಿಮ್ ಬೇಲ್ ಅಂತ ಏನ್ ಹೇಳ್ತೀವಿ, ಮಧ್ಯಂತರ ಜಾಮೀನು, ಅದನ್ನ ಪಡ್ಕೊಳ್ತಾರೆ. ಅದಾದ ಬಳಿಕ ರೆಗ್ಯುಲರ್ ಬೇಲ್ ಅನ್ನ ಪಡ್ಕೊಳ್ಳುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಗ್ರೌಂಡ್ಸ್ ಗಳಿದೆ, ಯಾವ ಕಾರಣಕ್ಕಾಗಿ ಇವರಿಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡೋದ್ರ ಜೊತೆಗೆ ಅವನ್ನ ಲಿಖಿತ ರೂಪದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಪೊಲೀಸರ ತನಿಖಾ ವೇಳೆ ಬರುವಂತ ಲೂಪ್ ಹೋಲ್ಸ್ ಗಳೇನಿರುತ್ತೆ ಅವೆಲ್ಲವನ್ನು ಕೂಡ ಲಿಖಿತ ರೂಪದಲ್ಲಿ ದಾಖಲು ಮಾಡಿ ನ್ಯಾಯಾಲಯಕ್ಕೆ ಇವರು ಸಲ್ಲಿಕೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಇವತ್ತೇ ಆಗಿದ್ರೆ ಇವತ್ತು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾ ಇದ್ರು. ಆರ್ಗ್ಯುಮೆಂಟ್ ನ ಒಂದು ನ್ಯಾಯಾಲಯ ಆಲಿಸ್ತಾ ಇತ್ತು, ಬಳಿಕ ಆದೇಶ ತೀರ್ಪನ್ನ ಕೊಡ್ತಾ ಇತ್ತು. ಆದ್ರೆ ಗುರುವಾರಕ್ಕೆ ಏನೆಲ್ಲ ಆರ್ಗ್ಯುಮೆಂಟ್ ಗಳನ್ನ ಇವರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಲಿಖಿತ ರೂಪದಲ್ಲಿ ಹಾಕಿ ಆರ್ಗ್ಯುಮೆಂಟ್ ಅನ್ನ ಮಾಡುವ ಸಾಧ್ಯತೆ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಈಗ ಕಾಲಾವಕಾಶವನ್ನ ಕೇಳಲಾಗಿದೆ. ಯಾಕಂದರೆ ಕಪಿಲ್ ಸಿಬಲ್ ಅವರಿಗೆ ಬೇರೆ ಕೋರ್ಟ್ನಲ್ಲಿ ಬೇರೆ ಒಂದು ಕೇಸ್ನ ವಾದ ಮಂಡನೆ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಈ ಕೇಸನ್ನು ಅಟೆಂಡ್ ಮಾಡೋದಕ್ಕೆ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವ್ರು ಹಿಂದೆ ಸರಿದಿದ್ದಾರೆ. ಸೊ ಇದೀಗ ಈ ಕೇಸನ್ನು ಸಿದ್ಧಾರ್ಥ ದವೆ ಅವರು ಹ್ಯಾಂಡಲ್ ಮಾಡಬೇಕಾಗತ್ತೆ. ಬಟ್ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಒಂದು ದಿನ ನನಗೆ ಅವಕಾಶ ಬೇಕು, ಈ ಕೇಸ್ ವಾದ ಮಾಡಬೇಕು ಅನ್ನುವಂಥ ವಿಚಾರ ನನಗೆ ಬಂದಿದೆ ನಿನ್ನೆ ರಾತ್ರಿ, ಹಾಗಾಗಿ ಇದ್ರ ಬಗ್ಗೆ ನಾನು ವರ್ಕ್ ಮಾಡಬೇಕಾಗತ್ತೆ ಅಂತ. ಇದೀಗ ಪೀಠ ಅವ್ರಿಗೆ ಅವಕಾಶ ಕೊಡ್ತಿರೋದು ಒಂದೇ ದಿನ, ಅದು ಅಲ್ಲದೆ ಲಿಖಿತ ರೂಪದಲ್ಲಿ ಮೊದಲಿಗೆ ವಾದ ಮಂಡಿಸಬೇಕು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಅವ್ರ ತಯಾರಿಯನ್ನು ಮಾಡಿಕೊಂಡು ಗುರುವಾರ ಇದಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸಬೇಕಾಗತ್ತೆ. ಅಂದರೆ ದರ್ಶನ್ ಅವರಿಗೆ ಜಾಮೀನು ಅವಶ್ಯಕತೆ ಇದೆ. ಈ ಕೇಸಸ್ಸಲ್ಲಿ ದರ್ಶನ್ ಅವರ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ, ಅಥವಾ ಪೊಲೀಸರ ಲೋಪದೋಷಗಳಿದೆ, ಅಥವಾ ವೈದ್ಯಕೀಯವಾಗಿ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು, ಇದೆಲ್ಲವನ್ನ ಇಟ್ಕೊಂಡು ಕಪಿಲ್ ಸಿಬಲ್ ಅವರು ವಾದ ಮಂಡಿಸ್ತಾ ಇದ್ರು. ಬಟ್ ಸಿದ್ಧಾರ್ಥ ದವೆ ಅವರು ಹೇಳ್ತಾ ಇರೋದು ಏನು ಅಂತಂದರೆ, ನಾನು ಮೆರಿಟ್ಸ್ ಮೇಲೆ ವಾದವನ್ನು ಮಂಡಿಸ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕೇಸ್ನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಸಂಜೆನೆ ಎಲ್ಲ ಸಂಪೂರ್ಣವಾದಂಥ ಜಡ್ಜ್ಮೆಂಟ್ ಬರುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಯಾಕಂದರೆ ಕಳೆದ ವಿಚಾರಣಾ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿತ್ತು, ಇದಕ್ಕೆ ಇತ್ಯರ್ಥ ಆಗೋ ರೀತಿಯಲ್ಲಿ ಅಂತಿಮವಾದಂಥ ತೀರ್ಪು ಕೊಟ್ಟು ಬಿಡೋಣ ಅಂತ ಹೇಳಿತ್ತು. ಹಾಗಾಗಿ ಇವತ್ತು ಸಂಜೆ ಅಂತಿಮವಾದಂಥ ತೀರ್ಪು ಬರುತ್ತೆ ಅಂತ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಈಗ ಗುರುವಾರಕ್ಕೆ ಅದು ಮುಂದಕ್ಕೆ ಹೋಗಿದೆ. ಈ ಗುರುವಾರ ಏನು ಡೆವಲಪ್ಮೆಂಟ್ ಆಗುತ್ತೆ, ಸಿದ್ಧಾರ್ಥ ಅವರು ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ, ಕಪಿಲ್ ಸಿಬಲ್ ಅವರು ಇಲ್ಲಿವರೆಗೂ ವಾದ ಮಂಡಿಸ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಬದಲಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ದರ್ಶನ್ಗೆ ಈ ಕೇಸ್ನಲ್ಲಿ ಏನಾದರೂ ಮೈನಸ್ ಪಾಯಿಂಟ್ ಆಗತ್ತಾ, ಅಥವಾ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗತ್ತಾ, ಈ ಪ್ರಶ್ನೆಗಳು ಇದೆ. ಗುರುವಾರದವರೆಗೂ ಢವ ಢವ ಟೆನ್ಷನ್ ಅಂತೂ ಸಹಜವಾಗಿ ಇದ್ದೇ ಇರುತ್ತೆ.